ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಪಿಡಬ್ಲ್ಯೂಡಿ ಮುಖ್ಯ ಎಂಜಿನಿಯರ್ಗೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಪುರುಷೋತ್ತಮ್ ನಿವಾಸದ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಪುರುಷೋತ್ತಮ್ಗೆ ಸೇರಿದಂತಹ 6 ರಿಂದ 7 ಕಡೆ ಲೋಕ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೆಂಗಳೂರು, ಮೈಸೂರಿನ 5 ಕಡೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಪರಿಶೀಲನೆ ಸಂದರ್ಭದಲ್ಲಿ ಕಂತೆ ಕಾಸು, ಚಿನ್ನಾಭರಣ ಪತ್ತೆಯಾಗಿದೆ. ಅದೆಷ್ಟು ಪತ್ತೆ ಆಯಿತು ಏನೂ ಗೊತ್ತಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರಂದ್ರೆ ಸುಮ್ಮನೆ ದಾಳಿ ಮಾಡೋದಿಲ್ಲ. ಒಂದಷ್ಟು ಕಂಪ್ಲೇಂಟ್ಸ್ಗಳು ಹೋಗಿರುತ್ತೆ, ಅವ್ಯವಹಾರಗಳು ನಡೀತಾ ಇದೆ ಅಂತ. ನೋಡಿ ಎಷ್ಟೆಷ್ಟು ಚಿನ್ನಾಭರಣ, ಎಷ್ಟೆಷ್ಟು ಬೆಳ್ಳಿ ಆಭರಣ, ಕ್ಯಾಶ್ ಪತ್ತೆಯಾಗಿದೆ ಅನ್ನೋದನ್ನು. 3 ಲಕ್ಷಕ್ಕಿಂತ ಅತಿ ಹೆಚ್ಚು ಕ್ಯಾಶ್ನ ಇವರು ಇಟ್ಕೊಂಡಿರೋದು ಕಾರಣ ಸಿಗ್ತಾ ಇದೆ. 3 ಲಕ್ಷ ಇಟ್ಕೊಳ್ಳೋಕೆ ನಮಗೆ ಪರ್ಮಿಷನ್ಸ್ ಇದೆ. ಎಂಥವರೇ ಆದರೂ ಸರಿ 3 ಲಕ್ಷ ಇಟ್ಕೊಳ್ಳೋಕೆ ನಮಗೆ ಅನುಮತಿ ಇರೋದು. ಅದ್ರ ಮೇಲೆ ನಾವು ಇಟ್ಕೊಳ್ತೀವಿ ಅಂತಂದರೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಯಾಕೆ ಅಷ್ಟೊಂದು ಹಣವನ್ನು ನಾವು ಮನೇಲಿ ಇಟ್ಕೊಂಡಿದ್ದೀವಿ, ಏನಾದರೂ ಸೈಟ್ ಮಾರಿದ್ವಾ ಅಥವಾ ಯಾವುದಾದ್ರೂ ಜಾಗ ಮಾರಿದ ದುಡ್ಡಲ್ಲಿ ನಾವು ಆ ಒಂದು ದುಡ್ಡನ್ನ ಮನೇಲಿ ಏನಾದರೂ ಇಟ್ಕೊಂಡಿದ್ವಾ, ಮನೆ ಮಾರಿದ್ವಾ ಅಥವಾ ತೋಟ ಮಾರಿದ್ವಾ, ಈ ರೀತಿಯಾಗಿ ಅಥವಾ ಯಾವುದಾದ್ರೂ ಒಂದು ಕಚೇರಿಯನ್ನು ಮಾರಾಟ ಮಾಡಿದ್ವಾ, ಅಥವಾ ನಾವು ಯಾವುದಾದ್ರೂ ಒಂದು ಬಿಲ್ಡಿಂಗಲ್ಲಿ ಮಾರಾಟ ಮಾಡಿಬಿಟ್ಟು ಅದರಿಂದ ಬಂದಂತಹ ಲಾಭದ ಹಣದಲ್ಲಿ ನಾವು ಹಣವನ್ನು ಮನೆಯಲ್ಲಿ ಇಟ್ಕೊಂಡಿದ್ವಾ, ಎಷ್ಟು ದಿನಗಳ ಕಾಲದಿಂದಲೂ ಕೂಡ ಮನೆಯಲ್ಲಿ ಇಟ್ಕೊಂಡಿದ್ದೀವಿ, ಎಲ್ಲಿದು ಹಣ, ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಒಂದು ಕಡೆ ಮಾತ್ರ ಅಲ್ಲ, 6 ರಿಂದ 7 ಕಡೆ ಅವರಿಗೆ ಅಂದರೆ ಸೇರಿದಂತಹ ಜಾಗದಲ್ಲಿಯೇ ಈ ರೀತಿಯಾದಂತಹ ಪರಿಶೀಲನೆಗಳನ್ನು ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಒಂದು ಜಾಗದಲ್ಲಿ ಕಂತೆ ಹಣ ಪತ್ತೆಯಾಗಿದೆ, ಚಿನ್ನಾಭರಣ ಪತ್ತೆಯಾಗಿದೆ. ಅದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪುರುಷೋತ್ತಮ್ ಅವರ ನಿವಾಸದ ಮೇಲೆ ದಾಳಿ ಆಗಿರುವಂತಹ ದೃಶ್ಯಾವಳಿಗಳು. ಬೆಂಗಳೂರಿನಲ್ಲಿ 1 ಕಡೆಯಾಗಿದೆ ದಾಳಿ, ಮತ್ತು ಮೈಸೂರಿನಲ್ಲಿ 5 ಕಡೆ ದಾಳಿಯಾಗಿದೆ. ಅದು ಕೂಡ ಪುರುಷೋತ್ತಮ್ ಅವರಿಗೆ ಸಂಬಂಧಪಟ್ಟಂತಹ ಮನೆ, ಕಚೇರಿಯಲ್ಲಿ.